50 ವರ್ಷಗಳಿಂದ ಶ್ರೀ ಗುರು ರಾಘವೇಂದ್ರ ಮೋಟರ್ಸ್ ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಅದರ ಮಾಲೀಕರಾದ ಜನಾರ್ದನ ಪ್ರಭು ಅವರು ನಮ್ ಜೊತೆಗಿದ್ದಾರೆ. ಸರ್, ನೀವು 50 ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದೀರಲ್ಲ, ನಿಮ್ಮ ಇತಿಹಾಸದ ಅನುಭವನ ತಿಳಿಸ್ತೀರಾ ನಮ್ ಜೊತೆಗೆ? ಈ ಸಂಸ್ಥೆಯನ್ನ ನಮ್ಮ ತಂದೆಯವರು 1976ನೇ ಇಸ್ವಿಯಲ್ಲಿ ಪ್ರಾರಂಭಿಸಿದ್ರು. ಆಗ ಪರಿಸ್ಥಿತಿ ತುಂಬಾ ಕಷ್ಟಕರ ಪರಿಸ್ಥಿತಿಯಲ್ಲಿ ಒಂದು ಬಸ್ಸಲ್ಲಿ ಈ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ರು. ಹಾಗೆ ಜನರ ಸಹಕಾರ ಹಾಗೂ ನಮ್ಮ ಕೆಲಸಗಾರ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ನಾವು ಹಂತವಾಗಿ ಕೊಡಗಿನಾದ್ಯಂತ ಕುಗ್ರಾಮಗಳಿಗೂ ಬಸ್ ಸಂಚಾರವನ್ನು ಸ್ಟಾರ್ಟ್ ಮಾಡಿ, ಕುಗ್ರಾಮ ಅಂತ ಹೇಳಿದ್ರೆ ಅಂಕನಹಳ್ಳಿ ಇರ್ಬೋದು, ಕೂತಿ, ಶಾಂತಹಳ್ಳಿ, ತಾಕೇರಿ, ಅರೆಹೊಸೂರು, ನಿಡ್ತ ಅಂತ ಗ್ರಾಮಗಳಲ್ಲಿ 50 ವರ್ಷದಿಂದ ಸ್ವಾತಂತ್ರ್ಯ ಸಿಕ್ಕ 50 ವರ್ಷ ಆದ್ರೂ ಅವರಿಗೆ ಬಸ್ ಸೌಲಭ್ಯನೇ ಇರಲಿಲ್ಲ. ಅಂತಲ್ಲಿಗೆಲ್ಲ ಬಸ್ ಸ್ಟಾರ್ಟ್ ಮಾಡಿ ನಾವು ಇಲ್ಲಿ ಗಂಟ ನಮ್ಮ ಜನರ ಸಹಕಾರದಿಂದ ಇಲ್ಲಿ ಗಂಟ ತಲುಪಿದೀವಿ. ಈಗ ಈ ಕೋವಿಡ್ ಕಳೆದಾಗ್ಲೂ ನಮಗೆ ಸ್ವಲ್ಪ ಕಷ್ಟ ಆಯ್ತು. ಮತ್ತೆ ಈ ಕೆಲವು ಯೋಜನೆಗಳಿಂದ ನಮಗೆ ಸ್ವಲ್ಪ ಕಷ್ಟಕರ ಆಗಿದೆ. ಅದ್ರ ಜೊತೆಗೆ ನಾವು ಟೂರಿಸ್ಟ್ ವೆಹಿಕಲ್ನು ಸ್ಟಾರ್ಟ್ ಮಾಡಿದೀವಿ. ಪ್ರಾರಂಭ ಮಾಡಿ 26 ವರ್ಷ ಆಯ್ತು ಟೂರಿಸ್ಟ್ ಸ್ಟಾರ್ಟ್ ಮಾಡಿ. ಬಸ್ ಸ್ಟಾರ್ಟ್ ಮಾಡಿ ನಮ್ಮ ತಂದೆಯವರು ಈ 2026ಕ್ಕೆ 50 ವರ್ಷ ಆಯ್ತು. ನಿರಂತರವಾಗಿ ಜನರ ಸೇವೆ ಕೊಡ್ತಾನೆ ಇದ್ದೀವಿ. ಜನರು ಸ್ಪಂದಿಸ್ತಾ ಇದ್ದಾರೆ. ಕೆಲವು ಟೈಮಲ್ಲಿ ಈಗ ನಾವು ನಷ್ಟದಲ್ಲೇ, ಸದ್ಯದ ಪರಿಸ್ಥಿತಿ ನಷ್ಟದಲ್ಲೇ ನಡೆಸ್ತಾ ಇದ್ದೀವಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇನ್ನು ಮುಂದಕ್ಕೂ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಲು ನಿಮ್ಗೆ ದೇವರು ಶಕ್ತಿ ಕೊಡಲಿ. ಅಂಡ್ ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು.